ಬಹಳ ಒಳ್ಳೆ ನುಡಿ, ಒಳ್ಳೆ ಮಾತು, ಸುಂದರವಾದ ಉಪದೇಶ ಇದೆ. ಮತ್ತ ಏವ ಪೃಥಗ್ವಿಧ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೃದಯದಲ್ಲಿ, ಹೃದಯದ ದೇಶದಲ್ಲಿ, ಹೃದ್ಗುಹೆಯಲ್ಲಿ ಭಗವಂತ ನೆಲೆಸಿದ್ದಾನೆ, ಶಾಶ್ವತವಾಗಿದ್ದಾನೆ. ಆ ಇರುವ ದೇವರು ಅವನು ನಿರಂತರವಾಗಿ ಎಲ್ಲ ಜೀವರಾಶಿಗಳಿಗೆ ತಾನು ಬಿಂಬರೂಪನಾಗಿದ್ದು ಪ್ರತಿಯೊಬ್ಬರಿಗೂ ನಾನಾ ವಿಧವಾದ ಭಾವವನ್ನ, ನಾನಾ ವಿಧವಾದ ವಿಕಾರಗಳನ್ನ ಆಯಾ ಜೀವರಾಶಿಗಳಿಗೆ ಉಂಟು ಮಾಡ್ತಾನೆ. ಭವಂತಿ ಭಾವಾಭೂತಾನ ಮತ್ತ ಏವ, ನನ್ನಿಂದಲೇ ಈ ಎಲ್ಲ ವಿಕಾರಗಳಾಗುವುದು. ಯಾರೂ ಸ್ವತಂತ್ರವಾಗಿ ಬುದ್ಧಿ ಉಳ್ಳವರಲ್ಲ, ಯಾರಿಗೂ ಸ್ವತಂತ್ರವಾಗಿ ಜ್ಞಾನವಿಲ್ಲ. ಸಿಟ್ಟು ಬಂದೀತು ಅಂತಂದ್ರೆ ತಾನೇ ತಾನಾಗಿ ಸಿಟ್ಟು ತಂದುಕೊಳ್ಳಲು ಸಾಧ್ಯವಿಲ್ಲ, ತಾನೇ ತಾನಾಗಿ ಕ್ಷಮಾವಂತನಾಗಲಿಕ್ಕೆ ಶಕ್ಯವಿಲ್ಲ. ಯಾವುದಕ್ಕೂ ಭಗವಂತನ ಇಚ್ಛೆ ಬೇಕು. ಭಗವಂತನೇ ಮೂಲ ಪ್ರೇರಕ. ಒಳಗಿದ್ದು ಅಂತರಾತ್ಮನಾಗಿ ಪರಮಾತ್ಮ ಪ್ರೇರಣೆ ಮಾಡಿದಾಗ ಎಲ್ಲ ವಿಕಾರಗಳು, ಎಲ್ಲ ಕ್ರಿಯೆಗಳು ಆಗುವುದು. ಆನಂದ ಆನಂದ ಮತ್ತೆ ಪರಮಾನಂದ ಅಂತನ್ನುವ ಕವನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ವಿಜಯದಾಸರು. ಕೋಪುದು, ಬರುತಿಪ್ಪುದು, ಮತ್ತೆ ಕೋಪ ಶಾಂತ ಮಾಡುವುದು, ಎಲ್ಲ ಎಲ್ಲ ಹಾನಿಯಾಗತ್ತೆ, ಲಾಭವಾಗತ್ತೆ. ಅವುಗಳಿಂದಾಗಿ ಕೋಪ ಬರುತ್ತೆ, ನಾನಾ ವಿಧವಾದ ವಿಕಾರಗಳಾಗತ್ತೆ. ಇದೆಲ್ಲ ದೇವರಿಂದ ಆಗುವಂತಹದ್ದು, ಇದು ನಮ್ಮಿಂದ ಆಗುವಂತಹದ್ದಲ್ಲ. ಆದ್ದರಿಂದಾಗಿ ಅದನ್ನು ಹೇಳ್ತಾರೆ, ಎಷ್ಟು ಸುಂದರವಾದ ಮಾತು. ಅಸ್ಯ ಆದೇಶಾತ್ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಕ್ರೋಧ ಬರುತ್ತೆ, ಸಿಟ್ಟು, ಲೋಭ, ಪ್ರಮಾದ, ಅಜ್ಞಾನ, ಇದೆಲ್ಲ ಮೃತ್ಯುವಿನ ರೂಪದಲ್ಲಿ ಇರುವಂತಹದ್ದು. ಈ ಮೃತ್ಯುಗಳು ಇದೆಲ್ಲ ಪರಮಾತ್ಮನಿಂದ ಬರುವಂತಹದ್ದು. ಇಲ್ಲೇನು ಈ ಮೃತ್ಯು ಶಬ್ದಕ್ಕೆ ಅರ್ಥವನ್ನ ಮಾಡಿದ್ರೋ ಈ ವಾಕ್ಯದಲ್ಲಿ ಕ್ರೋಧ, ಲೋಭ, ಪ್ರಮಾದ ಎನ್ನುವುದೆಲ್ಲ ಮೃತ್ಯು ಅಂತ ಅರ್ಥ ಮಾಡಿದ್ರಲ್ಲ. ಹಾಗಾದರೆ ಮೃತ್ಯು ಎನ್ನುವ ಶಬ್ದಕ್ಕೆ ಸಾಮಾನ್ಯವಾದ ಹೆಸರೇನಾಯಿತು? ದೋಷ. ಆ ದೋಷಗಳನ್ನೇ ಶ್ರೀಪಾದರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ನರಸಿಂಹನ ವರ್ಣನೆಯನ್ನು ಮಾಡುವಾಗ ದೋಷ ಎಂಬ ಮೃತ್ಯುವಿಗೆ ಮೃತ್ಯು ಭಗವಂತ ಮೃತ್ಯು ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ. ಬಹಳ ಸುಂದರವಾದ ಮೃತ್ಯು ಅಂತಂದ್ರೆ ಇನ್ಯಾವುದಲ್ಲ. ಶ್ರೀಪಾದರಾಜರ ದೃಷ್ಟಿಯಲ್ಲಿ ಈ ಮೃತ್ಯು ಇದನ್ನು ಪರಿಹಾರ ಮಾಡ್ತಾನೆ ಭಗವಂತ, ಅದರಲ್ಲಿ ವಿವಾದ ಬೇಡ. ಆದರೆ ಅದಕ್ಕಿಂತಲೂ ದೊಡ್ಡ ಮೃತ್ಯು ದೋಷ, ಪಾಪ, ಅಜ್ಞಾನ, ಅದು ದೊಡ್ಡ ಮೃತ್ಯು. ಆ ವಿಧವಾದ ಮಹಾಮೃತ್ಯುವನ್ನು ಪರಿಹಾರ ಮಾಡ್ತಾನೆ ಭಗವಂತ. ಆದ್ದರಿಂದ ಮೃತ್ಯುವಿಗೆ ಮೃತ್ಯುವಾಗಿದ್ದಾನೆ ಪರಮಾತ್ಮ. ಅದನ್ನ ಸನಸ್ಸುಜಾತೀಯದ ಮೃತ್ಯು ಶಬ್ದದ ಅರ್ಥ ದೋಷ, ನರಸಿಂಹ ಮಂತ್ರದ ಅರ್ಥ ಮೃತ್ಯು ಮೃತ್ಯು. ಈ ಅರ್ಥವನ್ನು ಆ ಮಂತ್ರದಲ್ಲಿ ತಂದು ವ್ಯಾಖ್ಯಾನವನ್ನು ಮಾಡಿ ಭಗವಂತನನ್ನು ಕೊಂಡಾಡ್ತಾರೆ ಸಣ್ಣ ಶಬ್ದದಲ್ಲಿ. ವ್ಯಾಸರಾಜರ ಗುರುಗಳಲ್ಲದೆ ಅವರು ಎಷ್ಟು ಸಣ್ಣ ಮಾತಿನಲ್ಲೂ ಎಷ್ಟೂ ಅರ್ಥವನ್ನು ಹೇಳಬಹುದು. ದೋಷ ಮೃತ್ಯುವಿಗೆ ಮೃತ್ಯು. ಸುಷುಮ್ನ ನಾಡಿ ಸ್ಥಿತ ವಿಭುವೆ ಶ್ರೀ ನರಸಿಂಹ ಎಂಬುದಾಗಿ ಕೊಂಡಾಡ್ತಾರೆ ಪರಮಾತ್ಮನನ್ನು. ಭೀಷಣನೆ ಅಂತಂತಾರೆ, ತಪ್ಪು. ಭೀಷಣನೆ, ಸುಭದ್ರ. ದೋಷ ಮೃತ್ಯುವಿಗೆ ಮೃತ್ಯು. ಭೀಷಣ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ. ಹಾಗಾಗಿ ಆ ಭೀಷಣ ಭೀಷಣ ಭದ್ರ ಮೃತ್ಯು ಮೃತ್ಯು ಈ ಮೂರು ಭಗವಂತನ ಹೆಸರು. ಆ ದೋಷಗಳಿಗೆ ಮೃತ್ಯುವಾದ ಆ ನರಸಿಂಹದೇವರನ್ನ ಆರಾಧನೆ ಮಾಡಿದರೆ, ಇದೇ ಮಾತನ್ನ ಶ್ರೀಮದಾಚಾರ್ಯರು ತಮ್ಮ ಸೂತ್ರ ಭಾಷ್ಯದಲ್ಲಿ ಒಂದು ಕಡೆಗೆ ಹೇಳ್ತಾರೆ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಪಾಪವನ್ನ, ಅಜ್ಞಾನವನ್ನ, ಕಾಮಕ್ರೋಧಾದಿಗಳನ್ನ ಎಲ್ಲವನ್ನ ಕಳೆದುಕೊಳ್ಳಬೇಕಾದ್ರೆ ನರಸಿಂಹನ ಉಪಾಸನೆಯನ್ನ ಮಾಡಿ ಅದರಿಂದ ಎಲ್ಲ ದೋಷಗಳು ದೂರವಾಗತ್ತೆ. ವಿವಾದವೇ ಬೇಡ, ವಿವಾದವೇ ಬೇಡ. ಎಲ್ಲ ದೋಷಗಳು ದೂರವಾಗತ್ತೆ. ದೂರವಾಗಲಿ
ದೋಷಗಳ ದೂರವಾಗಲಿ ಎಂಬ ಉದ್ದೇಶದಿಂದ ನರಸಿಂಹ ಮಂತ್ರವನ್ನು ಜಪ ಮಾಡುವ ವ್ಯಕ್ತಿಗೆ ಆ ದೋಷಗಳು ಇಂದಿಲ್ಲ ನಾಳೆ ಸರಿಯಾದ ಪಕ್ವತೆ ಬಂದಂತೆ ಆ ದೋಷಗಳ ದೂರವಾಗಲೇಬೇಕು. ಆದ್ದರಿಂದ ಯಾಕೆ ಅಸ್ಯ ದೇಶಾತ್ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ನೋಡಿ, ಸ್ವಾರಸ್ಯವೇನು ಅಂದ್ರೆ ಇದೇ ಮಾತಿಗೆ ಆ ಅರ್ಥವೂ ಬಂತು. ಅಂದ್ರೆ ಕ್ರೋಧ, ಲೋಭ, ಪ್ರಮಾದ ಎಂಬ ಮೃತ್ಯು ಜೀವರಾಶಿಗಳಿಗೆ ಬರ್ತದೆ ಅಂತೂ ಅರ್ಥ. ನಿಸ್ಸರತೆ ಅಂದ್ರೆ ದೂರವಾಗತ್ತೆ, ಹೋಗತ್ತೆ, ಪರಿಹಾರವಾಗತ್ತೆ. ಮೃತ್ಯು ದೂರವಾಯಿತು. ಯಾರಿಂದ? ದೇವರ ಆದೇಶದಿಂದ. ದೇವರ ಆದೇಶದಿಂದ ನಾವು ಭಗವಂತನನ್ನ ಆರಾಧನೆ ಮಾಡಿದಾಗ ಪ್ರಸನ್ನನಾದ ಪರಮಾತ್ಮ ನಮಗೆ ವರವನ್ನು ಕೊಟ್ಟರೆ ಬೇಡಬೇಕಾದ ವರವೇನು ಅಂದ್ರೆ ಮೊಟ್ಟ ಮೊದಲಿನ ವರ, ನನ್ನ ಎಲ್ಲ ದೋಷಗಳನ್ನು ಪರಿಹಾರ ಮಾಡು. ಬಹಳ ದೊಡ್ಡ ವರ. ಏನು ವರವನ್ನು ಇನ್ನೇನು ಬೇಡಬೇಕಾಗಿಲ್ಲ, ಪ್ಲಸ್ ಯಾವುದಾಗಬೇಕಾದದ್ದಿಲ್ಲ. ಈಗ ನಮ್ಮಲ್ಲಿ ಮೈನಸ್ ಆಗ್ತಾ ಹೋಗಬೇಕಷ್ಟೇ, ಪ್ಲಸ್ ಆಗಬೇಕಾದದ್ದು ಏನೂ ಇಲ್ಲ. ಒಳಗೆಲ್ಲ ಇದೆ, ಎಲ್ಲ ಇದೆ. ಏನು ಬೇಕೋ ಅದೆಲ್ಲ ಇದೆ. ಮೇಲೆ ಬೇಡವಾದದ್ದಿದೆ, ಆ ಬೇಡವಾದದ್ದನ್ನ ಕಳೆದುಕೊಳ್ಳುವುದಕ್ಕಾಗಿ ಸಾಧನೆ. ಅದಕ್ಕಾಗಿ ಶಾಸ್ತ್ರದಲ್ಲಿ, ನಮ್ಮ ಶಾಸ್ತ್ರದಲ್ಲಿ ದೇವರ ಪೂಜೆಯನ್ನು ಮಾಡುವುದಕ್ಕೆ ಹೇಳ್ತಾರಲ್ಲ, ದೇವರ ಪೂಜೆಯನ್ನು ಮಾಡುವಾಗ ಪ್ರಾರಂಭ ಮಾಡಬೇಕು. ಏನು ಪ್ರಾರಂಭ ಮಾಡಬೇಕು? ಯಾಕೆ ಪೂಜೆ ಮಾಡ್ತೇನೆ, ಏನು ಬೇಡಬೇಕು? ಸ್ವಾಮಿ, ನಾನು ನಿನ್ನಿಂದ ಏನ್ ಬೇಡ್ತಾ ಇದ್ದೇನೆ, ವಾಟ್ ಐ ನೀಡ್, ನಿಜವಾಗಿ ನಮಗೆ ಬೇಕಾದದ್ದೇನು ಅನ್ನೋದನ್ನ ದೇವರಿಗೆ ಕೇಳ್ಕೋಬೇಕು. ಏನ್ ಕೇಳ್ಕೋಬೇಕು? ಅದಕ್ಕೆ ಹೇಳ್ತಾರೆ, ಬಿಂಬೋಸಿ ಪರಮಾತ್ಮ, ನೀನು ಬಿಂಬನಾಗಿದ್ದಿ, ಪ್ರತಿಬಿಂಬೋಸ್ಮಿ, ನಾನು ಪ್ರತಿಬಿಂಬನಾಗಿದ್ದೇನೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ, ನನಗೂ ನಿನಗೂ ಭೇದವಿದೆ, ನನಗೂ ನಿನಗೂ ಬಹಳ ಅಂತರವಿದೆ, ಬಹಳ ಅಂತರವಿದೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್, ಸ್ವಾಮಿ ನನಗೂ ನನ್ನ ದೋಷಗಳಿಗೂ ನೀನು ಒಡೆಯ, ನನ್ನ ಒಡೆಯನೂ ನೀನು, ನನ್ನಲ್ಲಿರುವ ದೋಷಗಳಿಗೂ ಒಡೆಯ ನೀನು. ಯಾಕೆ? ನಿನ್ನಿಂದಲೇ ನನಗೆ ಎಲ್ಲ ದೋಷಗಳು ಬಂದದ್ದು, ನಿನ್ನಿಂದಲೇ ನನಗೆ ಆ ದೋಷಗಳು ಹೋಗಬೇಕಾದದ್ದು. ಅಸ್ಯಾದೇಶಾನ್ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಹಾಗಾಗಿ ಈ ದೋಷಗಳು ಬಂದದ್ದು ನಿನ್ನಿಂದ, ಅಂದ ಮೇಲೆ ಈ ದೋಷಗಳು ಕಳೆದುಕೊಳ್ಳಬೇಕಾದದ್ದು ನಿನ್ನಿಂದ. ಆದ್ದರಿಂದ ಹೇ ನಿರ್ದೋಷ ಸ್ವಾಮಿನ್, ನನ್ನ ಹಾಗೂ ನನ್ನಯ ದೋಷಗಳಿಗೆ ಸ್ವಾಮಿಯಾದ ಒಡೆಯನಾದ ಪರಮಾತ್ಮ, ನಿನ್ನ ಅಡಿಗಳಿಗೆ ಬಿದ್ದು ನಾನು ಬೇಡಿಕೊಳ್ಳುವುದು ಇಷ್ಟೇ. ಏನಂತ? ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ನಿನ್ನ ಪಾದಗಳಿಗೆ ಬಿದ್ದು ಬೇಡುವುದೇನು ಅಂತಂದ್ರೆ, ನೀನು ನಿರ್ದೋಷ. ನೀನು ಹೇಗೆ ನಿರ್ದೋಷನೋ ಹಾಗೆ ನಿನ್ನ ಕರುಣೆಯಿಂದಾಗಿ ನನ್ನಲ್ಲೂ ದೋಷಗಳು ಕಳೆದು ಹೋಗಲಿ. ಸ್ವಾರಸ್ಯವೇನು ಅಂತಂದ್ರೆ, ನಮ್ಮ ಮುಖಕ್ಕೆಲ್ಲ ಕಪ್ಪು ಬಳಿದಾಗ ಕನ್ನಡಿಯಲ್ಲಿ ರೂಪ ಚೆನ್ನಾಗಿ ಕಾಣೋದಿಲ್ಲ. ಹಾಗೆ ಬಿಂಬನಾದ ದೇವರು ದೋಷಪೂರ್ಣನಾಗಿದ್ದರೆ ಪ್ರತಿಬಿಂಬರಾದ ಜೀವರಲ್ಲಿ ದೋಷ ಬರುವುದು ಸ್ವಾಭಾವಿಕವಿತ್ತು. ಆದರೆ ಪ್ರತಿಬಿಂಬರಲ್ಲಿ ಜೀವರಲ್ಲಿ ಬರುವ ದೋಷಗಳು ಬಿಂಬನ ಮೂಲಕವಲ್ಲ ಅಂತ ತೋರಿಸ್ತಾರೆ. ಸ್ವಾಮಿ ನಿರ್ದೋಷ, ನೀನು ನಿರ್ದೋಷನಾಗಿದ್ದಿ, ನಿನ್ನಿಂದ ನನ್ನಲ್ಲಿ ದೋಷ ಬಂದದ್ದಲ್ಲ. ನಿನ್ನಲ್ಲಿ ದೋಷ ಇದೆ ಅಂತ ಅನ್ನುವುದಕ್ಕಾಗಿ ನನ್ನಲ್ಲಿ ಪ್ರತಿಬಿಂಬನಾದ ನನ್ನಲ್ಲಿ ದೋಷ ಬಂದಿಲ್ಲ. ನೀನು ನಿರ್ದೋಷ, ನೀನು ಅತ್ಯಂತ ನಿರ್ದೋಷ. ಆದರೆ ನನ್ನ ಬಾಹ್ಯವಾದ ದೋಷಗಳು ಬಂದಿವೆ, ಅವುಗಳನ್ನು ನೀನು ಕಳೆದು ಹಾಕು. ಆದ್ದರಿಂದ ವಿರೇಚಯ ನಮೋಸ್ತುತೆ. ನನ್ನ ದೋಷ, ಲಿಂಗದೇಹದಿಂದ ಸಹಿತವಾದ ನನ್ನೊಂದು ಏನೊಂದು ಒಟ್ಟಾರೆ ಮೊತ್ತ ಇದೆ, ಜೀವ ಎನ್ನುವ ಮೊತ್ತ. ಆ ಮೊತ್ತದ ಒಳಗೆ ಸೇರಿಕೊಂಡ ದೋಷಗಳೇನಿವೆ ಅವುಗಳನ್ನು ವಿರೇಚನ ಮಾಡು. ವಿರೇಚನ ಮಾಡು ಅಂದ್ರೇನು? ಪರ್ಗೇಷನ್, ಅದು ವಿರೇಚನ. ಹೊಟ್ಟೆಯಲ್ಲಿರುವ ಮಲವನ್ನ ನಾವು ಕಳೆದು ಹಾಕುವುದಕ್ಕೆ ವಿರೇಚನ ಚೂರ್ಣ ಅಂತ ಕೇಳ್ತೇವೆ. ಹಾಗೆ ನಮ್ಮ ಲಿಂಗದೇಹದಿಂದ ಸಹಿತವಾದ ನಮ್ಮ ದೇಹದಲ್ಲಿ ಸ್ವರೂಪದಲ್ಲಿ ಇರುವ, ಸ್ವರೂಪಕ್ಕೆ ಹತ್ತಿಕೊಂಡ ಏನೊಂದು ದೋಷಗಳಿವೆ, ಆ ದೋಷಗಳನ್ನ ಪರ್ಗೇಟ ಮಾಡುವುದಕ್ಕೆ, ವಿರೇಚನ ಮಾಡುವುದಕ್ಕಾಗಿ ನೀನು ಕೃಪೆ ಮಾಡು. ಅದಕ್ಕಾಗಿ ನಾನು ನಿನ್ನನ್ನು ಪೂಜೆ ಮಾಡ್ತಾ ಇದ್ದೇನೆ. ಬಿಂಬೋಸಿ ಪ್ರತಿಬಿಂಬೋಸ್ತಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ಅದಕ್ಕಾಗಿ ನಿನ್ನ ಪೂಜೆ ಪರಮಾತ್ಮ.
ವಿನಾ ಪರಮಪುರುಷ ಆರಾಧನಾ ಅಂತಾರೆ ಟೀಕಾರಾಯ. ಭಗವಂತನ ಆರಾಧನೆ ಮಾಡದ ಹೊರತು, ಆ ಭಗವಂತನ ಆರಾಧನೆ ಎಂಬ ಉಪಾಯವನ್ನು ಕೈಕೊಳ್ಳದ ಹೊರತು ಬೇರೆ ಯಾವ ಉಪಾಯವಿಲ್ಲ ನಮ್ಮಲ್ಲಿರುವ ದೋಷಗಳನ್ನ ನಿರ್ಮೂಲನ ಮಾಡುವುದಕ್ಕಾಗಿ, ನಿಸ್ಸಾರಣ ಮಾಡುವುದಕ್ಕಾಗಿ, ವಿರೇಚನ ಮಾಡುವುದಕ್ಕೆ. ಅಸ್ಯಾದೇಶ ನಿಸ್ಸರತೆ ನರಾಣಾಂ. ಎಷ್ಟು ಸುಂದರವಾಗಿದೆ ಮಾತು ನೋಡಿ. ದೇವರಿಂದ ಒಮ್ಮಿ ನಮ್ಮಲ್ಲಿ ಬರುತ್ತೆ ದೋಷಗಳು, ದೇವರ ಆದೇಶದಿಂದ, ಅದೇ ದೇವರ ಆದೇಶದಿಂದ ಆರಾಧನೆ ಮಾಡಿದಾಗ, ಪ್ರಸನ್ನನಾದಾಗ ಪರಮಾತ್ಮ ನಮ್ಮಿಂದ ಹೊರಹೊಮ್ಮಿ ಆ ದೋಷಗಳು ದೂರವಾಗುತ್ತೆ. ಅಸ್ಯಾದೇಶಾತ್ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಹಾಗಾಗಿ ಭಗವಂತನ ನಾವು ಏನು ಮಾಡುವ ಆರಾಧನೆಯು ನಮ್ಮಲ್ಲಿಯ ದೋಷಗಳನ್ನ ಪರಿಹಾರ ಮಾಡುವುದಕ್ಕಾಗಿ, ಆ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನಾವು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೇಡುವುದಷ್ಟೇ. ಆದ್ದರಿಂದ ಅಹಂಗತೇನೈವ ಚರನ್ ವಿನಾಗಾನ್ ನಚಾತ್ಮನೋ ಯೋಗಮುಪೈತಿ ಕಶ್ಚಿತ್. ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ ಜನ ಸನತ್ ಸುಜಾತರು. ಅಹಂಗತೇನೈವ ಚರನ್ ವಿಮಾರ್ಗಾನ್. ಮನುಷ್ಯ ನಾನಾ ವಿಧವಾದ ವಿಮಾರ್ಗಗಳನ್ನ, ಕುಮಾರ್ಗಗಳನ್ನ, ದುರ್ಮಾರ್ಗಗಳನ್ನ ಅನುಸರಿಸ್ತಾನೆ. ಭಯವೇ ಇಲ್ಲದಂತೆ ಆ ಕುಮಾರ್ಗಗಳಲ್ಲಿ ಓಡಾಡ್ತಾನೆ. ಭಯವೇ ಇಲ್ಲದಂತೆ, ಆಸ್ ಇಫ್ ಏನೂ ಆಗುವುದಿಲ್ಲ ನನಗೆ, ನಾನು ಏನು ಮಾಡಿದ್ರು ನನಗೆ ಯಾರು ಕೇಳುವವರಿದ್ದಾರೆ, ಜಗತ್ತಿನಲ್ಲಿ ಏನು ಅನ್ಯಾಯವಾಗೋದಿದೆ ಅಂದ್ರೆ ಪಾಪದ ಭಯ ಇವತ್ತಿನ ಜಗತ್ತಿಗೆ ಬಹಳ ಕಮ್ಮಿ. ಅಂದೇ ಇದ್ದಿದ್ದಿಲ್ಲ, ಇವತ್ತೇನಿರುತ್ತೆ? ಪಾಪದ ಭಯವಿಲ್ಲ. ಯಾಕೆಂದ್ರೆ ಪಾಪದ ಜ್ಞಾನವೇ ಇಲ್ಲ. ಅಂದಿನ ಜನರಿಗೆ ಪಾಪದ ಜ್ಞಾನ ಇದ್ದು ಪಾಪದ ಭಯವಿರಲಿಲ್ಲ. ಇಂದಿನ ಜನರಿಗೆ ಪಾಪ ಏನಂತೂ ಗೊತ್ತಿಲ್ಲ, ಭಯವೂ ಇಲ್ಲ. ಅಷ್ಟು ವಿಚಿತ್ರ. ಅದಕ್ಕಾಗಿ ಹೇಳ್ತಾರೆ ಬಹಳ ಸುಂದರವಾಗಿ, ಇದಕ್ಕೆ ದರ್ಪ ಅಂತ ಕರೀತಾರೆ. ಇದಕ್ಕೆ ದರ್ಪ ಅಂತ ಕರೀತಾರೆ. ದರ್ಪ ಅಂದ್ರೆ ನಾನು ಮಾಡಿದ್ದನ್ನು ಮಾಡ್ತೀನಿ, ಏನ್ ನನ್ನ ಮನಸ್ಸಿಗೆ ಬಂದದ್ದನ್ನು ಮಾಡ್ತೀನಿ, ಯಾರಿದ್ದಾರೆ ನನ್ನನ್ನು ಕೇಳೋರು. ಇದು ನಖಶಿಖಾಂತ ಸಮಾಜದ ನಖದಿಂದ, ಸಮಾಜದ ಅರ್ಥ ಮಾಡ್ಕೊಳ್ಳಿ, ನಖದಿಂದ ಶಿಖೆಯವರೆಗೆ ಎಲ್ಲರಿಗೂ ಈ ರೋಗ ಇದೆ. ಪಾಪದ ಭಯವಿಲ್ಲ. ನಾನು ಏನು ಮಾಡಿದ್ರೆ ಏನಾಗುತ್ತೆ, ನನಗೆ ಯಾರು ಕೇಳುವವರಿದ್ದಾರೆ, ಹಾಗಾಗಿ ನಾನು ಮಾಡಿದ್ದೇ ಧರ್ಮ ಅಂತ ಹೇಳಿಕೊಳ್ಳುವಂತೆ ಏನು ನಮ್ಮ ಪ್ರವೃತ್ತಿ ಇದೆ ನೋಡಿ, ಅದು ಬಂದದ್ದಕ್ಕೆ ಕಾರಣವೇನು? ಅಹಂಕಾರ. ಆ ಅಹಂಕಾರವೇ ಮೂಲ. ಅದಕ್ಕೆ ಹೇಳ್ತಾರೆ ಅಹಂಗತೇನೈವ ಚರನ್ ವಿಮಾರ್ಗ. ಮನುಷ್ಯ ಬಾಗಿದರೆ, ತಗ್ಗಿದ್ರೆ, ಇಲ್ಲ ನನಗೊಬ್ರು ಹೇಳೋರಿದ್ದಾರೆ, ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ಹಿರಿಯರಿದ್ದಾರೆ, ಕೇಳುವವರಿದ್ದಾರೆ, ಅವರು ನಾನು ತಪ್ಪು ಮಾಡಿದ್ರೆ ಅವರು ನನ್ನನ್ನು ಶಾಸನೆ ಮಾಡ್ತಾರೆ, ಅವರ ಮಾತನ್ನು ಉಲ್ಲಂಘನೆ ಮಾಡಿದ್ರೆ ದೇವರು ನೋಡಿಕೊಳ್ಳುವವನಿದ್ದಾನೆ ಅನ್ನುವುದಾದ್ರೆ ತಗ್ಗಿ ನಡೀತಾನೆ, ಬಾಗಿರ್ತಾನೆ. ಈ ಬಾಗುವ ವಿವೇಕ ಏನಿದೆ ನೋಡಿ, ಇದಿಲ್ಲ. ಯಾಕೆ? ಅಹಂಗತೆ ಏನಿದೆ. ಮನುಷ್ಯನಿಗೆ ಅಹಂಕಾರ. ಆ ಅಹಂಕಾರವನ್ನು ನಾವು ಪೋಷಣೆ ಮಾಡ್ತಾ ಇರ್ತೇವೆ, ನಿತ್ಯ ಪೋಷಣೆ ಮಾಡ್ತೇವೆ. ಯಾರೋ ಒಬ್ಬ ವ್ಯಕ್ತಿ ನಾನು ಹೇಳಿದ ಕೆಲಸವನ್ನ ಮಾಡ್ಲಿಲ್ಲ ಅಂದಾಗ ನಾವು ಸಿಟ್ಟು ಬರ್ತೇವೆ ಅಂದ್ರೆ ಏನರ್ಥ? ನಮ್ಮ ಅಹಂಕಾರಕ್ಕೆ ಗೊಬ್ಬರ ಹಾಕಿದೀವಿ ಅಂತ ಅರ್ಥ, ನಮ್ಮ ಅಹಂಕಾರಕ್ಕೆ ಪೋಷಣೆ ಕೊಟ್ಟಿವಿ ಅಂತ ಅರ್ಥ, ಟಾನಿಕ್ ಕೊಟ್ಟಿವಿ, ವಿಟಮಿನ್ ತಿನ್ನಿಸಿದೀವಿ ಅಂತ ಅರ್ಥ. ನಾವು ಎಷ್ಟು ಕೋಪಗೊಳಿತೇವೋ ಅಷ್ಟು ನಾವು ನಮ್ಮ ಅಹಂಕಾರವನ್ನ ಬಲಪಡಿಸ್ತಾ ಇದ್ದೇವೆ. ಎಷ್ಟು ಮತ್ಸರ ಪಡ್ತೇವೋ ಅಷ್ಟು ನಾವು ನಮ್ಮ ಅಹಂಕಾರವನ್ನ ಪೋಷಣೆ ಮಾಡ್ತಾ ಇದ್ದೇವೆ. ಇದು ನಮಗೆ ಎಚ್ಚರ ಇಲ್ಲ. ಅಹಂಕಾರವನ್ನ ಉನ್ಮೂಲನ ಮಾಡಬೇಕು. ಅಹಂ ವೃಕ್ಷಸ್ಯ ರೇರಿವ, ಅಹಂ ನಾನು ವೃಕ್ಷಸ್ಯ ರೇರಿವ, ಸಂಸಾರದ ವೃಕ್ಷವನ್ನ ರೇರಿವ, ಕಿತ್ತು ಹಾಕಬೇಕು, ಕಿತ್ತು ಹಾಕುವವನು ನಾನು. ಅಷ್ಟೇ ಅಲ್ಲ, ಅಹಂ ಎಂಬ ವೃಕ್ಷದ ರೇರಿವ, ಅಹಂಕಾರ ಎಂಬ ವೃಕ್ಷವೇನಿದೆಯಲ್ಲ ಅದನ್ನು ಕಿತ್ತಿ ಹಾಕುವವನು ನಾನು. ಶಾಸ್ತ್ರ ಹೇಳ್ತದೆ. ಆ ಅಹಂಕಾರ ಇದು ಬೀಜ. ಅಹಂಕಾರದ ಮೊಳಕೆ ಏನು? ಮಮಕಾರ. ಅದರ ದೊಡ್ಡ ಮರ ಶಾಖೆಗಳೇನು? ಮಹಾಪಾಪಗಳು, ದುಃಖಗಳು. ಮೂಲ ಬೀಜ ಅಹಂಕಾರ, ಬೆಳೆದ ಸಸಿ ಮಮಕಾರ, ದೊಡ್ಡ ವೃಕ್ಷ. ಇದೆಲ್ಲ ನಮ್ಮ ಪಾಪದ ರೆಂಬೆಗಳು, ಕೊಂಬೆಗಳು, ನಾನಾ ಹಣ್ಣುಗಳು, ಗಿಡಗಳು, ಶಾಖೆಗಳು. ಹಾಗಾಗಿ ಅದಕ್ಕೆ ಹೇಳ್ತಾರೆ ಅಹಂಗತೇನೈವ ಚರನ್ ವಿಮಾರ್ಗ.
ನಾನಾ ವಿಧವಾದ ವಿಮರ್ಗಗಳು, ಒಂದಲ್ಲ ಎರಡಲ್ಲ, ನೂರಲ್ಲ ಸಾವಿರ, ಎಷ್ಟು ಪಾಪವನ್ನೂ ಮಾಡುವುದಕ್ಕೆ ಸಂಕೋಚ ಪಡದೆ ಮನುಷ್ಯ ಕೋಟಿ ಕೋಟಿ ತರಹದ ಪಾಪವನ್ನ ಮಾಡ್ತಾನಲ್ಲ. ಇದಕ್ಕೆ ಮೂಲ ಕಾರಣವೇನು ಅಂದ್ರೆ ಅಹಂಗತನಾಗಿದ್ದಾನೆ. ಅವನ ಮನಸ್ಸು ಅಹಂಕಾರದಲ್ಲಿ ನೆಟ್ಟಿದೆ, ನೆಲೆ ಊರಿದೆ, ಗಟ್ಟಿಯಾಗಿ ಅಂಟಿಕೊಂಡಿದೆ. ಅಹಂಕಾರ ಬಿಡ್ತಾ ಇಲ್ಲ, ದೂರವಾಗ್ತಾ ಇಲ್ಲ. ಅಹಂಕಾರ ಬಿಡ್ತಾ ಇಲ್ಲ. ಆದ್ದರಿಂದ ಯಾರು ಹೇಳಿದ ಮಾತನ್ನು ಕೇಳುವುದಕ್ಕೆ ತಯಾರಿಲ್ಲ. ಒಂದ ತನಗೆ ತಾನು ಅಂಕುಶನಾಗಬೇಕು, ಇಲ್ಲ ಇನ್ನೊಬ್ಬರನ್ನ ಅಂಕುಶವಾಗಿ ಇಟ್ಟುಕೊಳ್ಳಬೇಕು. ಎರಡೂ ಇಲ್ಲದೆ ಇದ್ರೆ ನಿರಂಕುಶವಾಗಿ ಮನುಷ್ಯ ಪಾಪವನ್ನ ಮಾಡಿ ದುಃಖವನ್ನು ಅನುಭವಿಸಬೇಕಾಗ್ತದೆ. ತನ್ನನ್ನು ತಾನು ಅಂಕುಶವಾಗಿ, ತನ್ನ ಶಾಸ್ತ್ರ ಓದು, ತನ್ನ ತಿಳುವಳಿಕೆ, ತನ್ನ ವಿವೇಕ, ಅವುಗಳನ್ನ ಅಂಕುಶವಾಗಿ ತಾನು ಇಟ್ಟುಕೊಂಡು ತನ್ನನ್ನು ತಾನು ಜೋಪಾನ ಮಾಡ್ಕೋಬೇಕು. ಒಂದು ಅದಾಗದೆ ಹೋದರೆ ಯಾರಾದರೂ ಒಬ್ರು ಹಿರಿಯರು, ಗುರುಗಳು, ಜ್ಞಾನಿಗಳು, ತಂದೆಯೋ ತಾಯಿಯೋ ಗುರುಗಳು, ಅಂಥವರನ್ನು ಒಬ್ಬರು ಉತ್ತಮರಾದವರನ್ನ, ಸರಿಯಾಗಿ ತಿಳಿದವರನ್ನ ಕೇಳಿ ಅವರು ಹೇಳಿದ ಮಾತನ್ನ ಕೇಳಿಕೊಂಡು ನಾನು ಪಾಲಿಸ್ತೇನೆ ಅಂತ ನಡೆದು ಬಿಟ್ರೆ ಅವನಿಗೆ ಭಯವಿಲ್ಲ. ಯಾಕೆ ಭಯವಿಲ್ಲ? ಅವರು ಹೇಳಿದ್ದನ್ನು ನಾನು ಮಾಡಿದ್ದೇನೆ, ತಪ್ಪೇನಿದೆ ಇದರಲ್ಲಿ? ಆ ಜವಾಬ್ದಾರಿ ಎಲ್ಲ ಅವರಿಗೆ ಟ್ರಾನ್ಸ್ಫರ್ ಆಗಿ, ಇವನಿಗಿಲ್ಲ. ಹಾಗಾಗಿ ಅದು ಇಲ್ಲದೆ ಇದ್ದದ್ದರಿಂದ ಅಹಂಗತೇನೈವ ಚರನ್ ವಿಮಾರ್ಗಾನ್ ನಚಾತ್ಮನೋ ಯೋಗ ಮುಪೈತಿ ಕಶ್ಚಿತ್. ಹೀಗಾಗಿ ಈ ಅಹಂಕಾರಿಯಾದ ಮನುಷ್ಯನಿಗೆ, ಈಗ ನೋಡಿ, ನನಗೂ ಅಹಂಕಾರ ಇದೆ. ನೀವು ನನ್ನನ್ನು ಮಾತಾಡಿಸಿದ್ರೆ ನಾನು ಮಾತಾಡ್ತೇನೆ, ನೀವು ನನ್ನನ್ನು ಮಾತಾಡಿಸದೇ ಇದ್ರೆ ನಾನು ಯಾಕೆ ನಿಮ್ಮನ್ನು ಮಾತಾಡಿಸಬೇಕು ಹೇಳಿ ನೋಡೋಣ. ಮುಖ ಸಿಂಡಿರಿಸ್ಕೊಂಡು ನೀವು ಹೋಗ್ತಾ ಇದ್ದೀರಿ, ಎದೆ ಸಟಿಸಿ ನೀವು ನಡೀತಾ ಇದ್ದೀರಿ, ನಾನು ಯಾಕೆ ನಡಿಬಾರದು ಅಂತ ಅಹಂಕಾರಿ ಇದೆಯೋ ಇಲ್ವೋ ನಮಗೂ? ಹಾಗೆ ನಾನ್ ನಿಮಗೇನು ಕೊಟ್ಟಿಲ್ಲ, ನೀವೇನ್ ನಮಗ್ ಕೊಟ್ಟಿಲ್ಲ, ಆದ್ರೂ ನಾನು ಅಹಂಕಾರ ಪಡ್ತಾ ಇದ್ದೀನಿ. ಹೀಗಿರುವಾಗ ದೇವರು ಎಲ್ಲನೂ ನಮಗ್ ಕೊಟ್ಟು ನಾವು ಅಹಂಕಾರ ಪಟ್ರೆ ದೇವರು ಯಾಕೆ ನಮ್ಮನ್ನ ಹತ್ರ ಸೇರಿಸ್ಬೇಕು? ದೇವರು ಎಲ್ಲ ನಮಗ್ ಕೊಟ್ಟ, ನಾವು ಅಹಂಕಾರಿಗಳಾದ್ವಿ, ದೇವರನ್ನ ನಾವಾಗಿ ಮಾತಾಡಿಸ್ಲಿಲ್ಲ ಅಂದಮೇಲೆ ದೇವರು ನಮ್ಮನ್ನ ಯಾಕೆ ಹತ್ರ ಸೇರಿಸ್ಬೇಕು? ಸೇರಿಸ್ಲಿಕ್ಕೆ ಅವಕಾಶ ಇಲ್ಲ. ವಿನಯದಿಂದ, ಬಾಗಿ, ಭಕ್ತಿಯಿಂದ ಪ್ರೇಮ ಮಾಡಿದರೆ ಪರಮಾತ್ಮ ಹತ್ರ ಸೇರಿಸ್ತಾನೆ. ಇಲ್ಲದೆ ಇದ್ರೆ ಹೋಗಯ್ಯ, ನೀನ್ ಯಾರು? ನೀನು ಬರದೇ ಇದ್ರೆ ನಂದೇನು ಹೋಗೋದಿದೆ, ನನಗೇನು ಕಮ್ಮಿ ಆಗುವುದಿಲ್ಲ, ಚಿನ್ನ ಚಿನ್ನಂ ಅಂತ ಅನ್ಕೊಂಡು ಭಗವಂತ ನಮ್ಮನ್ನು ದೂರವೇ ಮಾಡ್ತಾನೆ. ಆದ್ದರಿಂದ ಅಹಂಗತೇನೈವ ಚರನ್ ವಿಮಾರ್ಗಾನ್ ನಚಾತ್ಮನೋ ಯೋಗ ಮುಪೈತಿ ಕಶ್ಚಿತ್. ಆತ್ಮನಃ, ಪರಮಾತ್ಮನ ಯಾವ ಉಪಾಯವನ್ನು ಹೊಂದುವುದಕ್ಕೆ ಯಾವ ಉಪಾಯವನ್ನು ಪಡೆಯುವುದಿಲ್ಲ. ಪರಮಾತ್ಮನ ಯೋಗವೇ ಆಗುವುದಿಲ್ಲ, ದೇವರ ಸಮಾಗಮವೇ ಆಗುವುದಿಲ್ಲ. ಅಹಂಕಾರಿಯಾದ ಮನುಷ್ಯನಿಗೆ ದೇವರ ಸಮಾಗಮವಾಗುವುದಿಲ್ಲ. ಬಿಡಿ, ದೇವರ ಸಮಾಗಮವಲ್ಲ, ದೇವರನ್ನು ಹೇಳುವ ಒಬ್ಬ ಭಕ್ತರ, ಗುರುಗಳ, ಜ್ಞಾನಿಗಳ, ಸಾಧುಗಳ, ಸಜ್ಜನರ ಮಂತ್ರ, ತಂತ್ರ, ಭಜನೆ, ಪೂಜೆ, ದಾನ, ತಪಸ್ಸು, ಉಪಕಾರ ಇತ್ಯಾದಿ ಯಾವುದರ ಸಮಾಗಮವೂ ಆಗುವುದಿಲ್ಲ. ದೂರವಾಗಿರ್ತಾನೆ. ಯಾವುದು ಬೇಡ ಅವನಿಗೆ. ಯಾಕೆ? ಅಹಂಕಾರ.